ಭೀಮನ ಅಮಾವಾಸ್ಯೆ ಎಂದೇ ಖಗ್ರಾಸ ಸೂರ್ಯಗ್ರಹಣ ಬಂದಿದೆ. ಮೊದಲನೇದಾಗಿ ಈ ಗ್ರಹಣದ ಗೋಚಾರ ನಮ್ಮಲ್ಲಿ ಇದೆಯಾ? ಗ್ರಹಣದ ಗೋಚಾರ ಇಲ್ಲ ಅಂತ ಅಂದ್ರೆ ಆಚರಣೆ ಕೂಡ ಬೇಕಿಲ್ಲ ಅಂತ ಹೇಳ್ತಾರೆ. ಆದರೂ ಸಹ ಖಗ್ರಾಸ ಸೂರ್ಯಗ್ರಹಣ ಇಲ್ಲಿ ಆ ಸೂರ್ಯಗ್ರಹಣ ಕಾಣಲ್ಲ ಅಂದ್ರೂ ಈ ಭೂಮಂಡಲದ ಬೇರೆ ಬೇರೆ ಭಾಗಗಳಲ್ಲಂತೂ ಸೂರ್ಯಗ್ರಹಣದ ಗೋಚಾರ ಇರುತ್ತೆ. ಹಾಗಾಗಿ ಅದರ ಪರಿಣಾಮ, ಅದರ ಪ್ರಭಾವ ನಮ್ಮ ಮೇಲಿರುತ್ತಾ? ಮೇಲಾಗಿ ಭೀಮನ ಅಮಾವಾಸ್ಯೆ ಎಂದೇ ಬಂದಿರುವಂತಹ ಗ್ರಹಣ ಆಗಿರೋದ್ರಿಂದ ಭೀಮನ ಅಮಾವಾಸ್ಯೆಯನ್ನ ಯಥಾವತ್ತಾಗಿ ನಾವು ಆಚರಣೆ ಮಾಡಬಹುದಾ ಅಥವಾ ಅದರಲ್ಲೇನಾದರೂ ನಾವು ಬದಲಾವಣೆ ಮಾಡ್ಕೋಬೇಕಾ? ಇಂಥ ಹಲವು ಪ್ರಶ್ನೆಗಳಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಉತ್ತರ ಪಡೆಯೋಣ. ಉತ್ತರ ಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳಾದಂತಹ ಹರೀಶ್ ಕಶ್ಯಪ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಖ್ಯಾತ ಜ್ಯೋತಿಷಿಗಳಾದಂತಹ ವಿಠಲ್ ಭಟ್ ಅವರು ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಹರೀಶ್ ಕಶ್ಯಪ್ ಅವರು, ನಿಮ್ಮಿಂದ ಆರಂಭ ಮಾಡ್ತೀನಿ. ಈಗ ಗ್ರಹಣ ಆಚರಣೆ ಮಾಡಬೇಕಾ ಅಥವಾ ಭೀಮನ ಅಮಾವಾಸ್ಯೆ ಆಚರಣೆ ಮಾಡಬೇಕಾ? ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ಶ್ರೀ ಗುರುಭ್ಯೋ ನಮಃ. ಭೀಮನ ಅಮಾವಾಸ್ಯೆ ಆದ್ದರಿಂದ ಭೀಮಸೇನನ ಅವತಾರ ವಾಯುದೇವರ ಸ್ಮರಣೆ ಮಾಡಿಕೊಂಡು ಮಾಡಿದರೆ ನಮಗೆಲ್ರಿಗೂ ಬಲ ಬರ್ತದೆ ಅಂತಂತ. ಹಾಗಾಗಿ ಆಚರಣೆ ಅನ್ನೋದು ಗೋಚಾರದಲ್ಲಿ ನಾವು ಅನೇಕ ಬಾರಿ ಗ್ರಹಣ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಸ್ಪಷ್ಟಪಡಿಸಿದ್ದೀವಿ. ಗ್ರಹಣ ಗೋಚಾರ ಅಂದರೆ ನಮ್ಮ ಕಣ್ಣಿಗೆ ಕಂಡರೆ ಒಂದೇ ಒಂದು ನಿಮಿಷ ಕಂಡರೂ ಕೂಡ ನಮಗೆ ಗ್ರಹಣ ಆಚರಣೆ ಉಂಟು. 4 ಅವರ್ ಕಂಡರೂ ಉಂಟು. ಈ 12ನೇ ತಾರೀಕು ಆಗ್ತಕ್ಕಂತಹ ಸೂರ್ಯಗ್ರಹಣ ಕೇತುಗ್ರಸ್ತವಾಗದ ಬರೀ ಕರ್ಕರಾಶಿಯಲ್ಲಿ ಆಗ್ತಕ್ಕಂತಹ ಸೂರ್ಯಗ್ರಹಣ ಮತ್ತು 28ನೇ ತಾರೀಕು ಆಗ್ತಕ್ಕಂತಹ ರಾಹುಗ್ರಸ್ತ ಚಂದ್ರಗ್ರಹಣ, ಇದೆರಡೂ ಕೂಡ ಭಾರತ ಮತ್ತು ಪೌರಾತ್ಯ ರಾಷ್ಟ್ರಗಳಿಗೆ ನಮಗೆ ಗೋಚಾರ ಇಲ್ಲ. ಹಾಗಾಗಿ ಆಚರಣೆ ಇಲ್ಲ. ನೋಡಿದರೆ ಮಾತ್ರ, ನಮ್ಮ ಕಣ್ಣಿಗೆ ಕಂಡರೆ ಮಾತ್ರ ಆಚರಣೆ. ಅಂದರೆ ಸ್ನಾನ, ಜಪ, ಪಾರಾಯಣೆ ಅಥವಾ ಅವತ್ತಿನ ದಿನ ಏನಾದರೂ ನಾಳೆ ನಮ್ಮ ಗೋಚಾರ ಇತ್ತು, ಅವತ್ತು ಯಾವುದಾದ್ರು ಹಬ್ಬ ಇತ್ತು, ಈ ಭೀಮನ ಅಮಾವಾಸ್ಯೆ ಬಂದಿದೆ, ಹೆಣ್ಮಕ್ಕಳ ಒಂದು ವಿಶೇಷ ಗೌರವಕ್ಕೆ, ಹೆಣ್ಮಕ್ಳು ತನ್ನ ಗಂಡಂದರಿಗೆ ಮಾಡ್ತಕ್ಕಂಥ ವಿಶೇಷ ಗೌರವಕ್ಕೆ ಇರುವಂಥ ಹಬ್ಬ, ಅವಾಗ ಆ ಹಬ್ಬ ಅವತ್ತು ಇರ್ತಿರಲಿಲ್ಲ, ಮಾರನೇ ದಿನ ಬೆಳಗ್ಗೆ ಆಚರಣೆ ಮಾಡಬೇಕಾಗಿತ್ತು. ಆದರೆ ಈ ಸತಿ ಆ ಥರ ಗೋಚಾರ ಇಲ್ಲದ ಕಾರಣ ಭೀಮನ ಅಮಾವಾಸ್ಯೆಯ ಒಂದು ಸಂಪ್ರದಾಯ ಏನಿದೆ ಅದು ಅಬಾಧಿತವಾಗಿ ಯಥಾವತ್ತಾಗಿ ಮುಂದುವರಿತದೆ. ಇನ್ನು ಈ ಅಮಾವಾಸ್ಯೆಯ ವಿಷಯದಲ್ಲಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಏನು ಗ್ರಹಣದ ಸಮಯದ ಕೆಲವೊಂದು ಅಂದರೆ ಸಾಧಕರಿಗೆ ಹೇಳ್ತಾ ಇರೋದು ನಾನು, ಜನರಲ್ ಪಬ್ಲಿಕ್ಕು ಮಾಡ್ಬೋದು. ಗೋಚರ ಇಲ್ಲ ಅಂತ ಅಂದ್ರೆ ಆಚರಣೆ ಬೇಡ ಅಂತಾರೆ, ಆದ್ರೆ ಈ ಗ್ರಹಣದ ಕಾಲ ಸಾಧನೆ ಮಾಡೋರಿಗೆ ಬಹಳ ಪ್ರಶಸ್ತ ಅಂತಾರೆ. ಬಟ್ ಗೋಚರ ಇಲ್ಲ ಅಂದ್ರೆ ಸಾಧನೆ ಮಾಡೋರಿಗೆ ಅದು ಪರ್ವ ಅಲ್ಲ, ಅಮಾವಾಸ್ಯೆಯ ಪರ್ವ. ಆ ಪ್ರದೋಷ ಮತ್ತು ಪರ್ವಕಾಲ, ಹಿಂದಿನ ದಿನ ಸಂಜೆ ಪ್ರದೋಷ, ಮಾರನೇ ದಿನ ಸಂಜೆ ನಮಗೆ ಪರ್ವಕಾಲ. ಸಾಧಕರಿಗೆ, ಯೋಗ ಸಾಧಕರಿಗೆ ಜಪತಪ ಅನುಷ್ಠಾನಗಳು, ಉಪವಾಸಗಳು ಮಾಡಿ ಚಾತುರ್ಮಾಸ್ಯ ನಡೀತಾ ಇದೆ. ಇಂತಹ ಸಮಯದಲ್ಲಿ ಆ ಗ್ರಹಣದ ವಿಶೇಷವೂ ಕೂಡ ಇರುವುದರಿಂದ ನಮಗೆ ಒಂದು ವಿಶೇಷ ಸಿದ್ಧಿಗಳು ಆಗ್ತಕ್ಕಂತಹ ದಿನ ಅಂತಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು. ಓಕೆ, ಒಂದೇ ಸೂರ್ಯ ಒಂದೇ ಚಂದ್ರ ಈ ಭೂಮಿಗೆ. ನಮಗೆ ಗೋಚರ ಇಲ್ಲ ಅಂತ ಅಂದ್ರೂ ನಡೆಯುವಂಥ ಸೂರ್ಯಗ್ರಹಣ, ಅದ್ರ ಬಗ್ಗೆ ಒಂದು ಸಣ್ಣ ಭಯ ಇರುತ್ತೆ. ಈಗ ಕಶ್ಯಪ್ ಹೇಳಿದ್ರು, ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂತ ಅಂದರೆ ಅದರದ್ದು ಆಚರಣೆ ನಮಗೆ ಬೇಡ ಅಂತ. ಆದರೂ ಭೀಮನ ಅಮಾವಾಸ್ಯೆ ಹಬ್ಬದ ದಿನನೇ ಇರೋದ್ರಿಂದ ಕೆಲವರಿಗೆ ಅದೊಂದು ಆತಂಕ ಇರುತ್ತೆ. ಹಾಗಾದರೆ ಗ್ರಹಣನ ಬದಿಗಿಟ್ಟು ಹಬ್ಬ ಆಚರಣೆ ಮಾಡೋದಕ್ಕೇನು ಸಮಸ್ಯೆ ಇಲ್ಲ. ಭೀಮನ ಅಮಾವಾಸ್ಯೆ ಆಚರಣೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತಾ? ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಮೊದಲನೇದಾಗಿ ಆಚರಣೆ ಇಲ್ಲದಂತಹ ಗ್ರಹಣ ಇದು ಖಂಡಿತವಾಗಿ ಹೌದು. ಆದ್ದರಿಂದಾಗಿ ಯಾವುದೇ, ಈಗ ಭೀಮನ ಅಮಾವಾಸ್ಯೆ ಹಬ್ಬ ಬಂತು, ಅದು ಹೊರತುಪಡಿಸಿ ಬೇರೆ ಯಾವುದೇ ಹಬ್ಬ ಬಂದಿದ್ರು, ಹಿಂದಿನ ವಾರಿ ಅನ್ಸುತ್ತೆ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬಂದ ದಿವಸಗೂ ಒಂದು ಗ್ರಹಣದ ಇದು ಬಂದು, ಹೋದ ವರ್ಷ ನಂಗೆ ಸರಿ ನೆನಪಿಲ್ಲ. ಸೊ ಅವಾಗಲೂ ಇದೊಂದು ಇದು ಬಂದಿತ್ತು, ಹಬ್ಬ ಆಚರಣೆ ಮಾಡಲ್ಲ ಬೇಡವಾ ಅನ್ನೋ ಅಂಥದ್ದು ಬಂದಿತ್ತು. ಸೊ ಆದ್ದರಿಂದ ಆ ಥರ ಎಲ್ಲ ಯಾವುದೂ ಸಮಸ್ಯೆ ಇಲ್ಲ. ಖಂಡಿತವಾಗಿ ಹಬ್ಬ ಆಚರಣೆ ಮಾಡಬಹುದಾಗಿರ್ತದೆ. ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಬೇಡ. ಮೊದಲಿಂದ ಏನು ಹಬ್ಬ ಆಚರಣೆ ಪ್ರತಿ ವರ್ಷ ಏನು ಮಾಡ್ಕೊಂಬಂದಿದ್ರೋ ಅದೇ ಥರ ಮಾಡಿಕೊಂಡು ಹೋದರೆ ಸಾಕು, ಏನೂ ತೊಂದರೆ ಇಲ್ಲ. ಒಂದನೇದು. ಎರಡನೇದಾಗಿ ಇದರ ಫಲ ವಿಭಾಗಕ್ಕೆ ಬಂದಾಗ ಮಾತ್ರ ಸ್ವಲ್ಪ ಒಬ್ಬರಿಗೆ ಇನ್ನೊಬ್ಬರಿಗೆ ಅದರ ಬಗ್ಗೆ ಸ್ವಲ್ಪ ಎರಡು ಅಭಿಪ್ರಾಯ ಭೇದಗಳು ಇರ್ತದೆ. ಕೇವಲ ಫಲ ವಿಭಾಗಕ್ಕೆ ಬಂದಾಗ ಕೆಲವರು ಆಚರಣೆ ಇಲ್ಲ ಅಂದಾಗ ಅದರ ಫಲನೂ ಇಲ್ಲ ಅಂತಾರೆ, ಅಥವಾ ಕೆಲವರು ಇಲ್ಲ ಆಚರಣೆ ಇಲ್ಲದೆ ಆದರೂ ಫಲ ಇರ್ತದೆ ಅಂತ. ಅಂದರೆ ದೃಷ್ಟಮ ಕಾಣಲಿ ಕಾಣದೇ ಇರಲಿ
ಫಲ ಮಾತ್ರ ಇದ್ದೇ ಇರುತ್ತೆ ಅದರದ್ದು ಗ್ರಹಣದ್ದು ಅಂತ ನೀವು ಈಗ ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ, ಒಂದೇ ಸೂರ್ಯ ಒಂದೇ ಚಂದ್ರ ಅಂದರೆ. ಸೊ ಅದೇ ಥರ ಮೊದಲಿನಂತೆ ಈಗ ಪ್ರಪಂಚ ಇಲ್ಲ. ಈಗ ಒಂದು 500 ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ ಅಥವಾ 50 ವರ್ಷಗಳ ಹಿಂದೆ ಇದ್ದಂಥ ಪ್ರಪಂಚ ಈಗಿಲ್ಲ. ಸೊ ಏನಾಗುತ್ತೆ, ಎಲ್ಲೋ ಈಗ ಈ ಗ್ರಹಣ ಇಲ್ಲಿ ಕಾಣ್ತಾ ಇಲ್ಲ, ಅಮೆರಿಕದಲ್ಲಿ ಕಾಣ್ತಾ ಇದೆ. ಅಮೆರಿಕದಲ್ಲ ಸಮಸ್ಯೆ ಆದ್ರೆ ಈಗ ಅವರು ಟ್ಯಾಕ್ಸ್ ಹಾಕಿದ್ರೆ ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡಿ ಅದೇನೋ ಲಾಸ್ ಮಾಡ್ಕೊಂತು ಅಂದ್ರೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಯುಕ್ರೇನು ರಷ್ಯಾ ಹೊಡೆದಾಡಿದ್ರು ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಚೈನಾ ಹೋಗಿ ಬೆತ್ತಿಲ್ಲ ದೇಶ ಮೇಲೋ ಕೊರಿಯಾ ಮೇಲೇನೋ ಇದು ಮಾಡ್ತು ಅಂದ್ರೂ ನಮಗೆ ಸಮಸ್ಯೆ ಆಗ್ತಕ್ಕಂಥ. ಹೀಗೆ ನಮಗೆ ಈ ಪ್ರಪಂಚ ಹೆಂಗಾಗಿದೆ, ಒಂದು ವೆಬ್. ಅದಕ್ಕೆ WW ನಾವು ವೆಬ್ಸೈಟ್ ಮಾಡ್ಕೋತೀವಲ್ಲ, ವೆಬ್ ಆಗೋಗಿದೆ. ಎಲ್ಲ ಕಡೆ ಒಂದು ಕಡೆ ಹೇಳಿದ್ರೆ ಇನ್ನೊಂದು ಕಡೆ ಮೇಲೆ ಬಂದೇ ಬರುತ್ತೆ, ಈ ಕಡೆ ಹೇಳಿದ್ರೆ ಇದು ಮೇಲೆ ಬರುತ್ತೆ. ಸೊ ಅದರಿಂದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಗ್ರಹಣದ ಫಲ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಮೇಲೂ ಇದ್ದೇ ಇರುತ್ತೆ. ಅದು ಶುಭ ಫಲವೋ ಅಶುಭ ಫಲವೋ ಮಿಶ್ರ ಫಲವೋ ಅವರವರ ರಾಶ್ಯಾಧಾರಿತವಾಗಿದ್ದರೂ ಸಹ ಫಲ ಅಂತೂ ಇರುತ್ತೆ. ಆದರೆ ಈ ದೇವತಾರಾಧನೆ ಇದೆಯಲ್ಲ, ಇದನ್ನು ಖಂಡಿತವಾಗಿ ಈಗ ಭೀಮನ ಅಮಾವಾಸ್ಯೆ ಆಚರಣೆ ಮಾಡಬಹುದಾ ಅಂದ್ರೆ ಖಂಡಿತವಾಗಿ ಮಾಡಬಹುದು. ಎಲ್ಲರೂ ಮಾಡಿ, ಭಕ್ತಿ ಶ್ರದ್ಧಾಪೂರ್ವಕ ಮಾಡಿ, ಇನ್ನೊಂದು ಸ್ವಲ್ಪ ವಿಶೇಷವಾಗಿ ಮಾಡಿ. ಯಾಕೆಂದ್ರೆ ಗ್ರಹಣ ಎಲ್ಲೋ ಒಂದು ಕಡೆ ಸಂಭವಿಸ್ತಾ ಇದೆ ಅಂತಂದಾಗ ಅದೊಂದು ಪರ್ವಕಾಲ ಸ್ಟಾರ್ಟ್ ಆಗೋಗಿದೆ ಅಂತ ಆಯಿತು. ಸೊ ಅದರಿಂದ ಅವತ್ತು ನೀವು ಮಾಡುವ ಎಲ್ಲ ಪುಣ್ಯ ದಾನ ಯಜ್ಞ ಯಾಗಾದಿಗಳೆಲ್ಲರಿಗೂ ತುಂಬ ಫಲ ಇದ್ದೇ ಇರುತ್ತೆ. ಸೊ ಅದರಿಂದ ಖಂಡಿತವಾಗಿ ಮಾಡಿ ಅಂತ ಹೇಳ್ತೇನೆ. ಓಕೆ, ಇನ್ನು ಗ್ರಹಣ ಅಂದಾಗ ಒಂದು ಆತಂಕ ಇರುತ್ತೆ. ಎಷ್ಟೇ ನಾವು ಹೇಳಿದ್ರು ಇಲ್ಲ ಗ್ರಹಣ ಯಾರು ಆತಂಕ ಪಡೋದು ಬೇಡ, ಗ್ರಹಣ ಅನ್ನೋದು ಸಾಧನೆ ಮಾಡೋರಿಗೊಂದು ಪರ್ವಕಾಲ, ಹಾಗಾಗಿ ಅದ್ರ ಬಗ್ಗೆ ಆತಂಕ ಬೇಡ. ಇಲ್ಲಿ ನಮಗೆ ಗೋಚಾರ ಇಲ್ಲ, ಹಾಗಾಗಿ ಅದ್ರ ಬಗ್ಗೆ ಭಯ ಅಂತೂ ಬೇಡವೇ ಬೇಡ ಅಂತ ಹೇಳಿದ್ರು ಸಹ, ಈಗ ವಿಠಲ್ ಭಟ್ ಅವರು ಹೇಳಿದ್ರು ದೂರದ ದೇಶದಲ್ಲಿ ಆಗೋ ವೈಪರೀತ್ಯ ಅದರ ಪರಿಣಾಮ ನಮ್ಮ ಮೇಲೂ ಕೂಡ ಬೀರುತ್ತೆ ಅಂತ. ಹಾಗಾಗಿ ಈ ಗ್ರಹಣದ ಸಂದರ್ಭದಲ್ಲಿ ಕೆಲವು ರಾಶಿಯವರು ಒಂದು ಸ್ವಲ್ಪ ಎಚ್ಚರಿಕೆ ನಡೆ ಇಡಬೇಕು ಅಂತ ಹೇಳ್ತಾರೆ. ಅಂತಹ ರಾಶಿ ಯಾವುದು? ನೋಡಿ, ಗ್ರಹಣ ಅನ್ನೋದೇ ದೋಷಕರ ಅಂತಂತ. ಸಾಮಾನ್ಯವಾಗಿರ್ತಕ್ಕಂತಹ ನಡೆಗೆ ಏನಾದ್ರು ಒಂದು ತಡೆ ಬಂದರೆ, ನಾವು ಮಾಮೂಲು ನಡೀತಾ ಇರ್ತೀವಿ, ಪಟ್ಟಂತ ಸೈಡಲ್ಲಿ ತಾಗ್ತದೆ, ಅದು ನಮಗೆ ತಡೆ ಬಂತು, ಅದು ಗ್ರಹಣವೇ. ಅಲ್ಲಿಂದ ಒಂದು ಸ್ವಲ್ಪ ಅದು ನೋವು ಪೂರ್ತಿ ಕಮ್ಮಿ ಆಗೋವರೆಗೂ ನಮಗೆ ಆ ನಾರ್ಮಲ್ ಆಗಿ ಹೆಜ್ಜೆ ಇಡಕ್ಕೆ ಹೇಗೆ ಆಗಲ್ವೋ ಹಾಗೆ ಕಿರಣಗಳ ಒಂದು ವ್ಯತ್ಯಾಸಗಳು ಅಥವಾ ಕಿರಣಗಳ ಒಂದು ಶಕ್ತಿಯಿಂದ ಈ ಜಗತ್ತೆಲ್ಲ ನಡೀತಾ ಇದೆ. ಆಯ್ತಾ, ಅದನ್ನು ನಾವು ಕೆಲವರಿಗೆ ಮಾತ್ರ ಒಳ್ಳೆಯದು, ಕೆಲವರಿಗೆ ಮಾತ್ರ ಕೆಟ್ಟದ್ದು ಅಂತಂತ ಹೇಳಲಿಕ್ಕೆ ಅಷ್ಟು ಬರಲ್ಲ. ರಾಶಿಗಳ ಮೇಲೆ ಪರಿಣಾಮ ಇದೆ. ರಾಶಿ ಯಾವ ರಾಶಿಯಲ್ಲಿ ಆಗ್ತದೆ, ಕರ್ಕ ರಾಶಿಯಲ್ಲಿ ಆಗ್ತಕ್ಕಂಥದ್ದು, ಅದಕ್ಕೆ ಸ್ವಲ್ಪ ದೋಷಗಳು ಉಂಟು. ಈಗ ಆಲ್ರೆಡಿ ಗುರು ಹಸ್ತ 2 ದಿನದ ಹಿಂದೆ ಕಳೆದಿರುತ್ತೆ, 12ನೇ ತಾರೀಕಿಗೆ 2 ದಿನ ಇವತ್ತು ಕಳೀತೆ. ನಾವು ಮಾತಾಡ್ತಾ ಇರ್ಬೇಕಾದ್ರೆ ಇವತ್ತು ರಾತ್ರಿ ಗುರು ಹಸ್ತ ದೋಷ ಕಳೆದಿದೆ. ಮತ್ತು ಈ ಕುಂಭರಾಶಿಯಲ್ಲಿ 28ನೇ ತಾರೀಕು ನಡೀತಕ್ಕಂಥದ್ದು. ಆ ಕುಂಭ ರಾಶಿಯವರಿಗೆ ಈಗ ಆಲ್ರೆಡಿ ಜನ್ಮ ರಾಹುವಿನ ದೋಷ ಇದೆ, ದ್ವಿತೀಯದ ಅಂದರೆ ಜನ್ಮ ಶನಿಯ ದೋಷ ಇನ್ನೂ 1 ವರ್ಷ ಇದೆ. ಇಂಥ ಸಮಯದಲ್ಲಿ ಆಗ್ತಕ್ಕಂತಹ ಗ್ರಹಣಗಳು, ಅದರ ಒಂದು ಸ್ಪೆಷಾಲಿಟಿ ಏನು, ಗ್ರಹಣದ ಸ್ಪೆಷಾಲಿಟಿ ಏನು ಅಂತಂದರೆ ಒಂದೇ ಸ್ಪೆಷಾಲಿಟಿ, ಯಾವ ಸಮಸ್ಯೆ ಇರ್ತದೋ ಅದು ಇನ್ಫ್ಲೇಟ್ ಆಗುತ್ತೆ. ಇದನ್ನ ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಂಡ್ಬಿಡಿ. ಯಾವ ಇನ್ನು ಹೆಚ್ಚು ತುಂಬ ಎಲ್ಲ ಇದರಲ್ಲೇ ಅರ್ಥ ಇದೆ. ಏನಾದರೂ ಒಂದು ಸಣ್ಣ ಸಮಸ್ಯೆ ಇದ್ದರೆ ಅದು ದೊಡ್ಡದಾಗ್ತದೆ, ದೊಡ್ಡದಿರೋ ಸಮಸ್ಯೆ ಇನ್ನಷ್ಟು ದೊಡ್ಡದಾಗ್ತದೆ. ಯುದ್ಧಗಳಿದೆ, ತೈಲಕ್ಕೋಸ್ಕರ ಹೋಗಿ ಕಿತ್ತಾಡ್ತಾ ಇದ್ದಾರೆ, ವಸಾಹತುಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಅದರದ್ದೆಲ್ಲ ಮಸಲತ್ತುಗಳು ನಮಗೆ ಗೋಚರ ಅಗೋಚರವಾಗಿ ಸಿಕ್ಕಾಪಟ್ಟೆ ನಡೀತಾ ಇದೆ ಆಲ್ರೆಡಿ, ಮಧ್ಯಪ್ರಾಚ್ಯದಿಂದ ಹಿಡಿದು ಚೈನಾವರೆಗೂ. ಏನೇನು ಹಿಂದಿನ ಅಂದರೆ ಜನಕ್ಕೆ ಗೊತ್ತಾಗದಿರುವಂತೆ ಏನೇನು ಸಂಚುಗಳು ಈ ಕಳೆದ 4-6 ತಿಂಗಳಲ್ಲಿ ಮಾಡ್ತಾ ಇದ್ದಾರೋ ಅದೆಲ್ಲ ಫಲಿಸ್ತಕ್ಕಂಥದ್ದು ಅಂತ ತಿಳ್ಕೊಳ್ಬೇಕು. ಸೊ ಯಾವುದೇ ಒಂದು ಅಪಾಯ ಕೂಡ ಇನ್ಫ್ಲೇಟ್ ಆಗುತ್ತೆ. ಗ್ರಹಣದ ನಿಮಿತ್ತ ಆಗೋ ದೋಷ ಅಲ್ಲ ಇದು, ಇರುವುದೇ ದೋಷ. ಆಲ್ರೆಡಿ ಇರುವುದೇ ಸಮಸ್ಯೆಗಳು. ಒಂದಲ್ಲ ಮಗಳಿಗೆ ಸಂದೆಲ್ಲ ಬ್ಯಾನ್ ಅಂತ ಜೀವನದ ಹೆಸರು, ಅದು ಯಾವತ್ತೂ ತಪ್ಪದಿಲ್ಲ. ಆದರೆ ಈ ಗ್ರಹಣಾದಿಗಳು, ಪಾಪಗ್ರಹರ ಯುತಿಗಳು, ಆಯ್ತಾ, ಪಾಪಗ್ರಹರ ಪರಸ್ಪರ ದ್ರಷ್ಟ ಯೋಗಗಳು, ಇದೆಲ್ಲ ಏನು ಆಗ್ತದೆ ಇರುವ ಸಮಸ್ಯೆಯನ್ನೇ ಇನ್ಫ್ಲೇಟ್ ಮಾಡುತ್ತೆ. ಸೊ ಯಾವ ರಾಶಿಗೆ ಮಾಡ್ತದೆ, ಯಾವ ರಾಶಿಯಲ್ಲಿ ಆಗ್ತಾ ಇದೆಯೋ ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಭಾವ ಇರ್ತದೆ. ಅವರು ಆದಷ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಕರ್ಕ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಸ್ತ್ರೀಯರಿಗೆ ಅದು ಹೆಚ್ಚು ಸಂಬಂಧಪಟ್ಟಿರ್ತಕ್ಕಂಥದ್ದು.
ಮನೆಯಲ್ಲಿ ಕುಟುಂಬನಾಥನು ರವಿಯು ಅಂತ್ಯಾಂಶದಲ್ಲಿ ಇರೋದರಿಂದ ಮನೆಯಲ್ಲಿ ಕೌಟುಂಬಿಕ ಕಲಹಗಳಾಗ್ತಕ್ಕಂಥದ್ದು, ಗುರುದ್ವೇಷಗಳಾಗ್ತಕ್ಕಂಥದ್ದು, ಗುರುವಿನ ಉಚ್ಚ ರಾಶಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಏನೋ ಗುರುಪೀಠಗಳಿಗೆ, ಗುರುಸ್ಥಾನಗಳಿಗೆಲ್ಲ, ಎಜುಕೇಷನ್ ಸ್ಥಾನಗಳಿಗೆಲ್ಲ ಯಾವ ರೀತಿ ದೋಷಗಳು ಬರ್ತಾ ಇದೆ ಅಂತ ನಾವು ಕಳೆದ ಭಾನುವಾರ ಮಾತಾಡಿದ್ವಿ. ಇದು ಗ್ರಹಣದಿಂದ ಅಂತ ಹೇಳೋಕ್ಕಾಗಲ್ಲ, ಬಟ್ ದೋಷ ಕಾಲವೇ ನಡೀತಾ ದೋಷ ಕಾಲ ಆಲ್ರೆಡಿ ಇರುವುದು ಇಂಥ ಒಂದು ಸಮಸ್ಯೆಗಳನ್ನ ಇನ್ಫ್ಲೇಟ್ ಮಾಡುತ್ತೆ. ಓಕೆ, ಈಗ ಗ್ರಹಣ ಗೋಚರವೇ ಇಲ್ಲ ಅಂತ ಅಂದಮೇಲೆ ರಾಶಿಗಳ ಮೇಲೆ ಅದರ ಪ್ರಭಾವ ಏನು, ರಾಶಿಗಳ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಲೂ ನೋಡ್ಬೋದಲ್ವಾ? ನೋಡ್ಬೋದು. ಯಾಕೆಂದ್ರೆ ನೋಡಿ, ಅದು ಒಂದು ವಾಕ್ಯ ಬರುತ್ತೆ, ಸೂರ್ಯ ಚಂದ್ರ ಗ್ರಹಣ ದೃಷ್ಟಮದೃಷ್ಟಂವ ನ ನಿಷ್ಫಲಂ ಭವೇತ್, ಫಲ ನಿಷ್ಫಲ ಆಗೋದೇ ಇಲ್ಲ, ಫಲ ಇದ್ದೇ ಇರುತ್ತೆ ಅಂತ ಒಂದು ವಾಕ್ಯ ಬರುತ್ತೆ. ಅದು ದೃಷ್ಟಮದೃಷ್ಟಂ, ನಿಮಗೆ ಅದು ಕಾಣಲಿ ಕಾಣದೇ ಇರಲಿ, ಅದ್ರ ಫಲ ಮಾತ್ರ ಇದ್ದೇ ಇರುತ್ತೆ ನಿಮಗೆ ಅಂತ ಒಂದು ವಾಕ್ಯ ಬರ್ತದೆ. ಅದರ ಪ್ರಕಾರ ನೋಡಿದಾಗ ನಮಗೆ ಫಲ ಅನ್ನುವಂಥದ್ದು ಪ್ರತಿಯೊಂದು ರಾಶಿಯವರೆಗೂ ಬಂದ್ಬಿಡುತ್ತೆ. ಅದರಲ್ಲಿ ನಾವು ಮೂಲದಲ್ಲಿ ಹೇಳ್ತಾರೆ, ಏನ್ ಹೇಳ್ತಂದ್ರೆ ಯಾವ ಗ್ರಹಣ ಯಾವ ನಕ್ಷತ್ರ ಹಾಗೂ ಯಾವ ರಾಶಿಯಲ್ಲಿ ಆಗ್ತಾ ಇದೆ ಅವರಿಗೆ ಅಶುಭ ಫಲ ಅಂತ. ಈಗ ಆಶ್ಲೇಷ ನಕ್ಷತ್ರದಲ್ಲಿ ಆಗ್ತಾ ಇದೆ ಅವ್ರಿಗೆ ಅಶುಭ ಫಲವೇ, ಕರ್ಕಾಟಕ ರಾಶಿಯವರಿಗೆ ಅಶುಭ ಫಲವೇ ಆಗಿರುತ್ತೆ. ಹಾಗೂ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನುವಂಥದ್ದು ಕೌಂಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣ ಆದರೆ, 8ನೇ ರಾಶಿಯಲ್ಲಿ ಗ್ರಹಣ ಆದರೆ, 12ನೇ ರಾಶಿಯಲ್ಲಿ ಗ್ರಹಣ ಆದರೆ, ಅಥವಾ ನಿಮ್ಮ ರಾಶಿಯಲ್ಲೇ ಗ್ರಹಣ ಆದರೆ ನಿಮಗೆ ಅದು ಅಶುಭ ಫಲ ಅಂತ ಹೇಳ್ತಾರೆ. ಸೊ ಕರ್ಕ ರಾಶಿಯನ್ನು ಒಂದು ರೌಂಡ್ ಅಪ್ ಮಾಡಿಕೊಂಡು ನಮ್ಮ ರಾಶಿಯಿಂದ ಕರ್ಕಾಟಕ ರಾಶಿ ಎಷ್ಟನೇ ರಾಶಿ ಅಂತ ಎಣಿಸಬೇಕಾಗ್ತದೆ. ಈಗ 4ನೇ ರಾಶಿ ಅಂತಂದಾಗ ಮೇಷ ರಾಶಿಯವರಿಗೆ ಇದು ಅಶುಭ ಫಲ ಆಗುತ್ತೆ. ಮೇಷ, ವೃಷಭ, ಮಿಥುನ, ಕರ್ಕ 4ನೇ ಮನೆ ಆಗುತ್ತೆ. ಸೊ ಅದರಿಂದ ಮೇಷ ರಾಶಿಯವರಿಗೆ ಇದು ಅಶುಭ ಫಲವಾಗಿರುತ್ತೆ. ನಿಮ್ಮ ರಾಶಿಯಿಂದ ಆ ಒಂದು ಏನು 8ನೇ ರಾಶಿಯಲ್ಲಿ ಗ್ರಹಣ ಆದರೆ ನಿಮಗೆ ಅಶುಭ ಫಲ ಅಂತ ಹೇಳ್ತಾರೆ. ಅಲ್ಲಿಗೆ ಧನುರ್ ರಾಶಿಗೆ ಇದು ಅಶುಭ ಫಲ, ಧನುಗೆ ಕರ್ಕ ಅಶುಭ ಫಲ ಆಗಿರುತ್ತೆ. ಇನ್ನು ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಗ್ರಹಣ ಅಂತಂದಾಗ ಅಶುಭ ಫಲ ಅಂದ್ರೆ ಸಿಂಹ ರಾಶಿಯವರಿಗೆ ಇದು ಅಶುಭ ಫಲ ಆಗ್ಬಿಡುತ್ತೆ, 12ನೇ ಮನೆ ಆಗ್ಬಿಡುತ್ತೆ ಅವರಿಗೆ. ಸೊ ಅದರಿಂದಾಗಿ ಕರ್ಕಾಟಕ ರಾಶಿ, ಸಿಂಹ ರಾಶಿ, ಧನುರ್ ರಾಶಿ ಹಾಗೂ ಮೇಷರಾಶಿ ಈ 4 ರಾಶಿಯವರೆಗೂ ಇದು ಅಶುಭ ಫಲ ಅಂತ ಹೇಳ್ಬೇಕಾಗತ್ತೆ. ಇನ್ನು 4 ರಾಶಿಯವರಿಗೆ ಶುಭ ಫಲ ಇರುತ್ತೆ, ಒಳ್ಳೆಯ ಫಲ ಅಂತ ಹೇಳ್ಬೇಕಾಗತ್ತೆ. ಸೊ ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲೋ, 6ನೇ ರಾಶಿಯಲ್ಲೋ, ಅಥವಾ 10ನೇ ರಾಶಿಯಲ್ಲೋ, 11ನೇ ರಾಶಿಯಲ್ಲೋ ಗ್ರಹಣ ಆದರೆ ನಿಮಗೆ ಅದು ಶುಭ ಫಲ, ಒಳ್ಳೆಯ ಫಲ ಇದೆ ನಿಮಗೆ ಅಂತ ಹೇಳ್ತಾರೆ. ಅಲ್ಲಿಗೆ ಕನ್ಯಾಗೆ 11ನೇ ಮನೆ ಆಗುತ್ತೆ, ಕನ್ಯಾಗೆ ಶುಭ ಫಲ ಆಗುತ್ತೆ. ತುಲಾಗೆ 10ನೇ ಮನೆ ಆಗುತ್ತೆ, ತುಲಾಗೆ ಶುಭ ಫಲವಾಗುತ್ತೆ. ಇನ್ನು ಯಾರಿಗೆ ಕುಂಭರಾಶಿಯವರಿಗೆ 6ನೇ ಮನೆ ಆಗುತ್ತೆ, ಕುಂಭರಾಶಿಯವರಿಗೆ ಶುಭ ಫಲ ಆಗುತ್ತೆ. ವೃಷಭ ರಾಶಿಯವರಿಗೆ 3ನೇ ಮನೆ ಆಗುತ್ತೆ, ವೃಷಭ ರಾಶಿಯವರಿಗೆ ಶುಭ ಫಲ ಆಗ್ಬಿಡುತ್ತೆ. ಸೊ ವೃಷಭ, ಕನ್ಯಾ, ತುಲಾ ಹಾಗೂ ಕುಂಭ ಈ 4 ರಾಶಿಯವರಿಗೆ ಶುಭ ಫಲ ಆಗುತ್ತೆ. ಇನ್ನೊಂದು 4 ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲವಾಗಿರುತ್ತೆ, ಅವರಿಗೆ ಶುಭನೂ ಆಗ್ಬೋದು, ಮಿಕ್ಸಡ್ ತರ ಇರುತ್ತೆ. ಸೊ ಅಂಥವ್ರು ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಅಥವಾ 5ನೇ ರಾಶಿಯಲ್ಲಿ, 7ನೇ ರಾಶಿಯಲ್ಲಿ, 9ನೇ ರಾಶಿಯಲ್ಲಿ ಗ್ರಹಣ ಆದರೆ ಮಿಶ್ರ ವಿಚಿತ್ರ ಫಲ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಮಿಥುನ ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ ಆಗಿರುತ್ತೆ. ಆಮೇಲೆ 7ನೇ ರಾಶಿ ಅಂದ್ರೆ ಮಕರದವರಿಗೆ ಮಿಶ್ರ ವಿಚಿತ್ರ ಫಲ ಆಗಿರುತ್ತೆ, ವೃಶ್ಚಿಕದವರಿಗೆ ಮಿಶ್ರ ವಿಚಿತ್ರ ಫಲವಾಗಿರುತ್ತೆ, ಮೀನ ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲವಾಗಿರುತ್ತೆ. ಸೊ ಹೀಗೆ 4 ರಾಶಿಯವರಿಗೆ ಶುಭ, 4 ರಾಶಿಯವರಿಗೆ ಅಶುಭ, 4 ರಾಶಿಯವರಿಗೆ ಮಿಶ್ರ ಫಲ ಅಂತಿರುತ್ತೆ. ಬಟ್ ಯಾವುದೇ ರಾಶಿಯವರಾಗಿರಲಿ, ನಾನು ಆಗಲೇ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಗೋಚಾರ ಇರಲಿ ಇಲ್ಲದೆ ಇರಲಿ ಗ್ರಹಣದ ಫಲ ಇರುತ್ತೆ. ಆದ್ರಿಂದ ನೀವು ದೇವ್ರ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ, ಗ್ರಹಣದ ಫಲ ಇರುತ್ತೆ. ಆದ್ರಿಂದ ಸ್ವಲ್ಪ ಪರಿಹಾರಗಳು, ಗ್ರಹಣ ಕಾಣಿಸಲ್ಲ ಅಂತ ಅಂದ್ರೆ ಈಗ ಅದರ ಪರಿಣಾಮ ಅದೇ ಇದು ಒಂದು ಡಿಬೇಟಬಲ್ ಅಂತ. ಇದು ಅಂದ್ರೆ ಗ್ರಹಣ ಆಚರಣೆ ಇಲ್ಲ, ಗ್ರಹಣ ಕಾಣಿಸದೇ ಇದ್ದಾಗ ಗ್ರಹಣ ಆಚರಣೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾರೆ. ಅದು ನಾನ್ ಡಿಬೇಟಬಲ್, ಅದು ಮುಗಿದೋಯ್ತು. ಅದು ಯಾರು ಕೆಲವು ಬಂದೇ ಹೇಳುವಂಥದ್ದು. ಅಲ್ಲೇನ್ ಹೇಳಿದ್ದಾರೆ, ಆಚರಣೆ ಇಲ್ಲ ಅಂತ ಹೇಳಿದ್ದಾರೆ, ಆದ್ರೆ ಫಲ ಇಲ್ಲ ಅಂತ ಎಲ್ಲೂ ಹೇಳಲಿಲ್ಲ. ಫಲ ಇಲ್ಲ ಆ ಸಾಲು ಒಂದು ಸೇರಿಸಿದ್ರೆ ಅವಾಗ ಇದು ಅನ್ಡಿಬೇಟಬಲ್ ಆಗ್ಬಿಡ್ತಿತ್ತು. ಬಟ್ ಇಲ್ಲೇನಾಗಿದ್ದಾರೆ, ಫಲ ಇಲ್ಲ ಅಂತ ಹೇಳಿಲ್ಲ. ಅಲ್ಲಿ ಇನ್ನೊಂದು 2-3 ಕಡೆ ವಾಕ್ಯ, ಒಂದ್ ಕಡೆ ಎಲ್ಲ ವಾಕ್ಯ ಬರುತ್ತೆ, ನಿಷ್ಫಲಂ, ಇದು ದೃಷ್ಟಂ, ನೀವು ನೋಡ್ಲಿ ಕಾಣಿಸದೇ ಇರಲಿ, ನಿಷ್ಫಲ ಅಂತೂ ಆಗೋದಿಲ್ಲ, ಅದ್ರ ಫಲ ಬಂದೇ ಬರುತ್ತೆ. ಸೊ ಡೈರೆಕ್ಟ್ ಆರ್ ಇಂಡೈರೆಕ್ಟ್, ಗೋಚರ ಇಲ್ಲ, ಆಚರಣೆನೂ ಇಲ್ಲ ಅಂದ್ಮೇಲೆ ಸುಮ್ಮನಾಗ್ಬಿಡ್ತಾರೆ. ಈಗ ಒಳ್ಳೇದಾಗತ್ತೆ ಅಂತ ಅಂದ್ರೆ ಅವರು ಕಿವಿ ಕೊಟ್ಟು ಕೇಳಿಸ್ಕೊತಾರೆ, ಓ ನನ್ನ ರಾಶಿ ಒಳ್ಳೇದಾಗತ್ತೆ ಅಂತ. ಕೆಟ್ಟದ್ದು ಮಿಶ್ರ ಪ್ರತಿಕ್ರಿಯೆ ಅಂತ ಅಂದಾಗ ಸುಮ್ಮನೆ. ಆದ್ರೆ ಒಂದು ಪರ್ವಕಾಲ ಆದ್ರಿಂದ ನಮ್ಗೆ ಅಶುಭ ಶುಭ ಮಿಶ್ರದಲ್ಲಿ ನಮ್ಗೆ ಏನಿದೆ, ಶುಭ ಇದೆಯಾ ಅದಾಗ್ಲಿ ಅನ್ನೋ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಬೇಕು, ಅಶುಭ ಇದೆಯಾ ಅದಾಗದೇ ಇರಲಿ ಅನ್ನೋ ರೀತಿಯಲ್ಲಿ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಮಿಶ್ರ ಫಲ ಇದೆಯಾ, ಕೆಟ್ಟದ್ದು ಬೇಡಪ್ಪ ಒಳ್ಳೇದೇ ಆಗ್ಲಿ ಅನ್ನೋ ರೀತಿಯಲ್ಲಿ ದೇವತಾ ನಾನು ಇನ್ ಡೀಟೇಲ್ ಆಗಿ ಕೇಳ್ತೀನಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿ ಪರಿಣಾಮ ಇರುತ್ತೆ ಅಂತ. ಈ ಗ್ರಹಣದ ಫಲ ಎಷ್ಟು ದಿನಗಳ ತನಕ, ಎಷ್ಟು ತಿಂಗಳುಗಳ ತನಕ ಅಪ್ಲೈ ಆಗತ್ತೆ? ಒಳ್ಳೆ ಪ್ರಶ್ನೆ ಇದು. ಒಂಥರ ಯುದ್ಧದ ಥರ ಅಥವಾ ಎಕ್ಸಾಮ್ ಥರ. ಎಕ್ಸಾಮ್ ಬರೋದು ಯಾವುದೋ ಒಂದು ದಿನ,
ಆಯ್ತಾ. ಯುದ್ಧ ಆಗೋದು ಯಾವುದೋ ಒಂದು ದಿನ, ತಯಾರಿ ತಯಾರಿ ಹಿಂದೆ ಎಷ್ಟು ಮಾಡಿರ್ತಾರೆ, ಅದು ಶುರು ಆದಮೇಲೆ ಎಷ್ಟು ಸಮಯ ಅದು ನಮಗೆ ಪರಿತಾಪ ಕೊಡ್ತದೆ ಅಂತ ಹೇಗೋ ಹಾಗೆ ಕೆಟ್ಟ ಕಾಲಗಳ ಸಮಯದಲ್ಲಿ ಇವತ್ತು ಗ್ರಹಣ ಆಯಿತು ಅಥವಾ ಗೋಚರ ಇತ್ತು, ಆಚರಣೆ ಇತ್ತು, ಅದರಿಂದ ಪುಣ್ಯ ಗಳಿಸಿದ್ವಿ ಅಂತಂತ ಕೆನ್ನೆ ತಡ್ಕೊಳ್ಳೋದು ಅಂತನ್ನೋದು ಮಾತ್ರ ಅಲ್ಲ ಆಯ್ತಾ. ಅದಕ್ಕೆ ಎಲ್ಲ ಪರಿಹಾರ ಆಗೋಯ್ತು ಅಂತಂತ ಅಲ್ಲ. ಅದು ನಾನು ಆಗಲೇ ಹೇಳ್ದಂಗೆ ಕಷ್ಟ ಇದೆ ಅಂದ್ರೆ ಗ್ರಹಣ ದಿನ ಮಾತ್ರ ಹುಷಾರಾಗಿರ್ಬೇಕಂತ, ಬಟ್ ಎಷ್ಟು ದಿನದ ತನಕ ಪ್ರಭಾವ, ಅದಕ್ಕೆ ಹೇಳ ಅದರ ಗೋಚಾರಕ್ಕೆ ಇರಲಿ, ಗೋಚಾರಕ್ಕೆ ಇಲ್ಲದೆ ಇರಲಿ, ಗ್ರಹಣ ಅಂತಂದ್ರೆ ದೋಷವೇ. ಈ ಗ್ರಹಣ ಅಂತನ್ನೋದು ಯಾಕೆ ದೋಷ ಅಂತಂತ ನಾನು ಆಗಲೇ ಹೇಳಿದ್ದೀನಿ. ಏಟು ಸಡನ್ನಾಗಿ ಬೀಳ್ತದೆ, ಅದು ಗ್ರಹಣವೇ. ಯಾಕಂದರೆ ಸರಿ ಆಗಲ್ಲ, ಅಲ್ಲಿವರೆಗೂ ನಡೆಯೋಕ್ಕಾಗಲ್ಲ ಅಂತ. ಯಾವುದೇ ಸಹಜವಾಗಿರ್ತಕ್ಕಂತಹ ಪ್ರಕ್ರಿಯೆಗೆ ತಡೆ ಬಂದಾಗ ಅದನ್ನು ಗ್ರಹಣ ಅಂತಂತ ಹಿಡಿಯೋದು ಅಂತಂತ. ಯಾವುದಕ್ಕೆ ಹಿಡಿತದೆ? ಮಾನುಷ ಮಾತ್ರಕ್ಕೆ, ಅಂದರೆ ಜೀವರಾಶಿಗಳ ಮಾತ್ರಕ್ಕೆ ಅದು ಮಾನಸಿಕವಾಗಿ ಹಿಡಿತದೆ. ಮಾನಸಿಕವಾಗಿರ್ತಕ್ಕಂತಹ ಕ್ವಾಲಿಟಿ ಏನಿದೆ ಅದರ ಮೇಲೆ ಪರಿಣಾಮ ಬೀರ್ತದೆ. ಚಂದ್ರನ ರಾಶಿ, ಚಂದ್ರನು ಅಲ್ಲೇ, ಚಂದ್ರಮನಕಾರಕ ಮನಸ್ಸಿನ ಮೇಲೆ ಪರಿಣಾಮ, ಚಂದ್ರನ ರಾಶಿಯಲ್ಲೇ. ಸೊ ಮತ್ತು ರಾಹುಗ್ರಸ್ತ ಚಂದ್ರಗ್ರಹಣ 28ನೇ ತಾರೀಕು, ಅದು ಚಂದ್ರನೇ, ಅದು ರಾಹುವಿನೊಂದಿಗೆ ಬೇರೆ, ಶತ್ರುವಿನೊಂದಿಗೆ ಗ್ರಹಣ ಅಂತಂತಂದರೆ ಮನಸ್ಸಿನ ಕ್ವಾಲಿಟಿಯ ಮೇಲೆ ದುಷ್ಪರಿಣಾಮ, ವ್ಯತಿರಿಕ್ತ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದು. ನಾನು ಆಗಲೇ ಇನ್ನೊಂದು ಮಾತು ಹೇಳಿದೆ, ಏನೇ ಸಮಸ್ಯೆ ಇದ್ದರೂ ಅದು ಇನ್ಫ್ಲೇಟ್ ಆಗ್ತಕ್ಕಂಥದ್ದು ಈ ಪ್ರದೋಷ ಕಾಲಗಳ ಒಂದು ಗುಣ, ಇನ್ಕ್ಲೂಡಿಂಗ್ ದ ಗ್ರಹಣಾಸ್ ಅಂತಂತ ನಾವು ನೆನ್ಪಿಟ್ಕೋಬೇಕು. ಎರಡನೇದಾಗಿ ಈ ಗ್ರಹಣಾದಿ ಪರ್ವ ಸಮಯಗಳು, ದೋಷ ಕಾಲಗಳು ಮನುಷ್ಯನ ಪ್ರಾಣಿ ಮಾತ್ರದ ಎಲ್ಲ, ಅಂದರೆ ಪಂಚಭೂತ, ನೀರಿನ ಉತ್ಪಾತಗಳಾಗ್ತದೆ, ನೀರು ಪಂಚಭೂತದಲ್ಲಿ ಬರ್ತದೆ, ಎಲ್ಲ ಚಲಿಸುವ ಮತ್ತು ಜಡ ಪದಾರ್ಥಕ್ಕೂ, ಅಂದರೆ ಮರ ಗಿಡ ವೃಕ್ಷಗಳಿಗೂ ಇದರ ಪರಿಣಾಮ ಇರ್ತದೆ. ಅದರ ಪರಿಣಾಮ ಇದು ಎದ್ದು ಉತ್ಪಾತ ಆದಾಗ ಅದು ನಮ್ಮ ತಲೆ ಮೇಲೆ ಬಿದ್ದಾಗ ಗೊತ್ತಾಗುತ್ತೆ ಮರ ಬಿದ್ದು ಸತ್ತ ಅಂತ. ಅರ್ಥ ಆಗ್ತಿದ್ಯಾ? ಈ ರೀತಿಯ ದೋಷಗಳಿಗೆ ಕಾರಣವಾಗ್ತಕ್ಕಂಥದ್ದು ಪ್ರದೋಷ ಕಾಲಗಳು ಅಥವಾ ಈ ಪರ್ವಕಾಲಗಳು. ಎರಡನೇ ಅರ್ಥ ಏನು ಅಂತಂತಂದರೆ, ಈ ಗ್ರಹಣಾದಿಗಳು ಏನು ಅಂದರೆ ಮನಸ್ಸಿನ ಕ್ವಾಲಿಟಿ, ಥಿಂಕಿಂಗ್ ನೇಚರ್ ಏನಿರ್ತದೆ. ಕೆಲವರಿಗೆ ಆಲ್ರೆಡಿ ತಲೆ ಕೆಟ್ಟಿರ್ತದೆ. ಈಗಿನ ಕಾಲದಲ್ಲಿ ಬಹುತೇಕರಿಗೆ ತಲೆ ಕೆಡ್ತಾ ಇರುತ್ತೆ ಅಕಾರಣವಾಗಿ, ಕಾರಣಗಳು ಸುಮಾರು ಇರ್ತದೆ. ಸೊ ಇಂಥ ದೋಷಗಳು ಉಲ್ಬಣ ಆಗ್ತದೆ. ಏನೋ ಒಂದು ಕಷ್ಟಪಟ್ಟು ಸರಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಯಾರೋ ಕುಟುಂಬದಲ್ಲೋ ಒಂದು ವ್ಯವಹಾರದಲ್ಲೋ ಏನೋ ಒಂದು ರಾಜಕೀಯದಲ್ಲೋ ಅವ್ನು ಪ್ರಾಮಾಣಿಕವಾಗಿ ಇದು ಮಾಡ್ತಿರ್ತಾನೆ. ಮೊದಲೇ ಕಷ್ಟದಲ್ಲಿರೋರು ಇನ್ನೊಂದಷ್ಟು ಕಷ್ಟ ಮೈ ಮೇಲೆ ಎಳ್ಕೊಳ್ಳೋಕೆ ಅದಿನ್ನೂ ಹಾಳು ಮಾಡ್ತಾರೆ. ಎಚ್ಚರಿಕೆ ಹೆಜ್ಜೆ ಅಂತಹ ಸಂದರ್ಭಗಳು ಜಾಸ್ತಿ ಆಗ್ತದೆ. ಮಾನಸಿಕ ಕ್ವಾಲಿಟಿ ಕೆಡ್ತಕ್ಕಂಥದ್ದು ಮತ್ತು ಇರುವ ಸಮಸ್ಯೆ ಇನ್ಫ್ಲೇಟ್ ಆಗ್ತಕ್ಕಂಥದ್ದು, ಈ ಎರಡು ಪ್ರಮುಖವಾಗಿರ್ತಕ್ಕಂಥದ್ದು ಗ್ರಹಣದ ಪರಿಣಾಮ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ನೀವು ಸಹ ಗ್ರಹಣದ ಬಗ್ಗೆ ಮತ್ತು ಅದೇ ದಿನ ಇರುವಂಥ ಭೀಮನ ಅಮಾವಾಸ್ಯೆ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರ ಪಡ್ಕೋಬೇಕು ಅಂತಿದ್ರೆ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು. ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನೇರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.